ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಸಿಎಂ ಮೈಸೂರು ಭೇಟಿ ವೇಳೆ ಬಾಂಬ್ ಬೆದರಿಕೆ. ಇಮೇಲ್ನಲ್ಲಿ ನಟ ಅಜಿತ್ ಕುಮಾರ್ ಹೆಸರು ಉಲ್ಲೇಖ. ಪೊಲೀಸರಿಂದ ಹೈ ಅಲರ್ಟ್. ಜನ್ಮಗಳಲ್ಲಿ ಶ್ರೇಷ್ಠವಾದ ಜನ್ಮವೇ ಮನುಷ್ಯ ಜನ್ಮ, ಅದನ್ನು ಸಾರ್ಥಕಪಡಿಸಿಕೊಳ್ಳಿ. ಶಾಂಭುನಾಥ ಸ್ವಾಮೀಜಿ ಕಿವಿಮಾತು. ಚಾಮರಾಜನಗರದಲ್ಲಿ 5 ಹುಲಿಗಳ ಪ್ರತ್ಯಕ್ಷ ಪ್ರಕರಣ. ನಂಚಿದೇವನಪುರ ಗ್ರಾಮದ ಸುತ್ತಮುತ್ತ ಪ್ರದೇಶಗಳಿಗೆ ನಿಷೇಧಾಜ್ಞೆ ಜಾರಿ. ಹುಲಿ ಸೆರೆ ಹಿಡಿಯುವಂತೆ ರೈತರ ಒತ್ತಾಯ. ಇತ್ತೀಚೆಗೆ ಮಂಗಳೂರು, ಭಟ್ಕಳ ಸೇರಿದಂತೆ ರಾಜ್ಯದಲ್ಲಿ ಹುಸಿ ಬಾಂಬ್ ಬೆದರಿಕೆ ಇಮೇಲ್ಗಳು ಹೆಚ್ಚಿದ್ದು, ಇದೀಗ ಸಿಎಂ ಮೈಸೂರು ಭೇಟಿಯ ನಡುವೆಯೇ ಸರಗೂರು ತಾಲೂಕು ಕಚೇರಿಗೂ ಇದೇ ರೀತಿಯ ಇಮೇಲ್ ಬಂದಿರುವುದು ಆತಂಕ ಸೃಷ್ಟಿಸಿದೆ. ಮಾಹಿತಿ ತಿಳಿದ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮೈಸೂರಿಗೆ ಆಗಮಿಸಿರುವ ವೇಳೆಯಲ್ಲಿಯೇ ಮೈಸೂರಿನ ಸರಗೂರು ತಾಲೂಕು ಕಚೇರಿಗೆ ಆರ್ಡಿಎಕ್ಸ್ ಬಾಂಬ್ ಇಟ್ಟಿರುವುದಾಗಿ ಇಮೇಲ್ ಮೂಲಕ ಬೆದರಿಕೆ ಬಂದಿದೆ. ಮಧ್ಯಾಹ್ನ 1 ಗಂಟೆಗೆ ಸ್ಫೋಟಗೊಳ್ಳುವ ಎಚ್ಚರಿಕೆ ನೀಡಲಾಗಿದ್ದು, ಅಧಿಕಾರಿಗಳು ಹಾಗೂ ಸಾರ್ವಜನಿಕರಲ್ಲಿ ತೀವ್ರ ಆತಂಕ ಸೃಷ್ಟಿಸಿದೆ. ನಟ ಅಜಿತ್ ಕುಮಾರ್ ಹೆಸರನ್ನು ಸಹ ಇಮೇಲ್ನಲ್ಲಿ ಉಲ್ಲೇಖಿಸಲಾಗಿದೆ. ಮಾಹಿತಿ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದು, ಪರಿಸ್ಥಿತಿಯನ್ನು ನಿಯಂತ್ರಿಸಲು ಕ್ರಮ ಕೈಗೊಂಡಿದ್ದಾರೆ. ಜನ್ಮಗಳಲ್ಲಿ ಶ್ರೇಷ್ಠವಾದ ಜನ್ಮವೆಂದರೆ ಅದು ಮನುಷ್ಯ ಜನ್ಮ. ಹಾಗಾಗಿ ಇದನ್ನು ಸಾರ್ಥಕಪಡಿಸಿಕೊಳ್ಳಬೇಕೆಂದು ಆದಿಚುಂಚನಗಿರಿ ಶಾಖಾಮಠದ ಶಾಂಭುನಾಥ ಮಹಾಸ್ವಾಮೀಜಿ ತಿಳಿಸಿದ್ದಾರೆ. ನಗರದ ಸತ್ಯಮಂಗಲ ಬಡಾವಣೆಯಲ್ಲಿ ಶ್ರೀ ಸಿದ್ಧಿವಿನಾಯಕ ಸೇವಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ 23ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮಲ್ಲಿ ಹಲವರಿಗೆ ದೇವಸ್ಥಾನಗಳು ನೆಮ್ಮದಿಯ ಕೇಂದ್ರಗಳಂತಿರುತ್ತವೆ. ತಮ್ಮ ತಮ್ಮ ಕೋರಿಕೆಗಳನ್ನು ಭಗವಂತನಲ್ಲಿಟ್ಟು ಪ್ರಾರ್ಥಿಸಿಕೊಂಡು ಮನಃಶಾಂತಿಯನ್ನು ಪಡೆದುಕೊಳ್ಳುತ್ತಾರೆ. ನಮಗೆ ಜನ್ಮ ನೀಡಿದ ತಂದೆ ತಾಯಿಯನ್ನು ಪೂಜ್ಯ ಭಾವನೆಯಿಂದ ಪೂಜಿಸಬೇಕು. ಮನುಷ್ಯ ಜನ್ಮ ಅತಿ ಶ್ರೇಷ್ಠವಾದ ಜನ್ಮವಾಗಿದೆ. ಭೂಮಂಡಲದಲ್ಲಿ ಸಾಕಷ್ಟು ಜೀವರಾಶಿಗಳಿವೆ. ಆದರೆ ಆ ಎಲ್ಲಾ ಜೀವರಾಶಿಗಳಿಗೆ ಭಿನ್ನವಾಗಿ ಮನುಷ್ಯನು ಬುದ್ಧಿವಂತ, ಶಕ್ತಿ ಹಾಗೂ ಜ್ಞಾನವುಳ್ಳವನು. ಹಾಗಾಗಿ ಈ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ಭಗವಂತ ಮನುಷ್ಯನಿಗೆ ಬೇಕಾದ ಗಾಳಿ, ಬೆಳಕು, ಭೂಮಿ ಎಲ್ಲವನ್ನೂ ಕಲ್ಪಿಸಿಕೊಟ್ಟಿದ್ದಾನೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಧಾರ್ಮಿಕ ಕ್ಷೇತ್ರದಲ್ಲಿ ಮಾತ್ರ ಇಷ್ಟು ಜನ ಸಮಯ ಮಾಡಿಕೊಂಡು ಭಗವಂತನ ಸನ್ನಿಧಾನಕ್ಕೆ ಬಂದ್ರೆ ನಮ್ಗೆ ಒಂದಷ್ಟು ನೆಮ್ಮದಿ, ಸಂತೋಷ, ನಮ್ಮ ಮನೆಯವ್ರಿಗೆ ಒಳ್ಳೇದಾಗುತ್ತೆ, ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತೇಳಿ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ದೇವತೆಗಳನ್ನು ನಾವು ಪ್ರಾರ್ಥನೆ ಮಾಡ್ತಾನೆ ಇರ್ತೀವಿ. ಸಿದ್ಧಿ ವಿನಾಯಕ ಗಣಪತಿ ಶ್ರದ್ಧಾವಾನ್ ಲಭತೆ ಜ್ಞಾನ, ಶ್ರದ್ಧೆಯಿಂದ ಭಕ್ತಿಯಿಂದ ಇದ್ರೆ ಏನೆಲ್ಲ ಸಿಗುತ್ತೆ ಅಂತೇಳಿ ಜಗತ್ತಿಗೆ ತೋರಿಸ್ಕೊಟ್ಟನು ಮಹಾಗಣಪತಿ. ಅವನು ನಾವೇನ್ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಫಸ್ಟು ಜಗತ್ತವು ಪಿತರೋ ಒಂದೇ ಪಾರ್ವತಿ ಪರಮೇಶ್ವರ, ಜಗತ್ತಿಗೆ ತಂದೆ ತಾಯಿ. ಅವನಿಗೆ ಪಾರ್ವತಿ ಪರಮೇಶ್ವರ ಆದ್ರೂ ಕೂಡ ನಮ್ಗೆ ಜಗತ್ತಿಗೆ ಪಾರ್ವತಿ ಪರಮೇಶ್ವರ ಆಗಿದ್ರು ಕೂಡ ನಮ್ಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳನ್ನ ನಾವು ಪೂಜ್ಯ ಭಾವನೆಯಿಂದ ಪೂಜಿಸಿದ್ರೆ ನಮ್ಗೆಲ್ಲವೂ ಸಿಗುತ್ತೆ ಅಂತೇಳಿ ಜಗತ್ತಿಗೆ ತೋರಿಸ್ಕೊಟ್ಟನು ಮಹಾಗಣಪತಿ. ಅದಕ್ಕೋಸ್ಕರ ಇಲ್ಲೆಲ್ಲ ಹೆಚ್ಚು ತಾಯಿಂದಿರ ಬಂದಿದ್ದೀರಿ. ತಾಯಿ ಜನ್ಮ ಕೊಟ್ಟಂತ ಕಾರ್ಯಕ್ರಮದಲ್ಲಿ ಶಾಸಕ ಸ್ವರೂಪ್ ಪ್ರಕಾಶ್, ಯುಎಸ್ ಬಸವರಾಜು, ಶಿವಕುಮಾರ್, ಬಾಬು ಎಸ್ಎ, ಮಲ್ಲೇಶ್ ಎಸ್ಎಂ, ಸತೀಶ್ ಎಂಆರ್, ಶರತ್ ಯುಎಲ್ ಇನ್ನಿತರರು ಹಾಜರಿದ್ದರು. ಚಾಮರಾಜನಗರ ಜಿಲ್ಲೆಯ ನಂಜದೇವನಪುರ ಗ್ರಾಮದ ಬಳಿ 5 ಹುಲಿಗಳು ಪ್ರತ್ಯಕ್ಷವಾದ ಹಿನ್ನೆಲೆಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಡ್ರೋನ್ನಲ್ಲಿ 5 ಹುಲಿಗಳು ಓಡಾಟ ನಡೆಸುತ್ತಿರುವ ದೃಶ್ಯ ಸೆರೆಯಾಗಿದ್ದು, ಹೀಗಾಗಿ ಸಾಕಾನೆಗಳಿಂದಲೂ ಕೂಂಬಿಂಗ್ ಅರಣ್ಯ ಇಲಾಖೆ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ನಿಂತು ಹೋದ ಕ್ವಾರಿಗಳನ್ನೇ ಟೈಗರ್ ಆವಾಸ ಸ್ಥಾನ ಮಾಡಿಕೊಂಡಿದ್ದು, ಹುಲಿಗಳನ್ನ ಡ್ರೈವ್ ಮಾಡುವುದು ಬೇಡ, ಸೆರೆ ಹಿಡಿಯುವಂತೆ ರೈತರು ಒತ್ತಾಯಿಸಿದ್ದಾರೆ. ಇನ್ನು ಹುಲಿ ಸೆರೆ ಕಾರ್ಯಾಚರಣೆ ನಡೆಯುತ್ತಿರುವ ಸ್ಥಳಕ್ಕೆ ಶಾಸಕ ಪುಟ್ಟರಂಗಶೆಟ್ಟಿ ಭೇಟಿ ನೀಡಿ ಪರಿಸ್ಥಿತಿಯನ್ನು ಅವಲೋಕಿಸಿ ಹುಲಿಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿದ್ದು, ನಂತರ ಈ ಮಾಹಿತಿಯನ್ನ ಸಿದ್ದರಾಮಯ್ಯ ಹಾಗೂ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ದೂರವಾಣಿಯ ಮೂಲಕ ತಿಳಿಸಿದ್ದಾರೆ. ಜೊತೆಗೆ ಹುಲಿ ಸೆರೆ ಕಾರ್ಯಾಚರಣೆಗೆ ಅನುಕೂಲವಾಗುವಂತೆ ಹೆಚ್ಚುವರಿ ಡ್ರೋನ್ ಹಾಗೂ ಪಶುವೈದ್ಯರ ತಂಡ ಕಳುಹಿಸಿಕೊಡುವಂತೆ ಮನವಿ ಮಾಡಿದ್ದಾರೆ. ಸದ್ಯಕ್ಕೆ ಒಂದೇ ಒಂದು ಥರ್ಮಲ್ ಈಗಲ್ ಡ್ರೋನ್ ಇದ್ದು, ಅದರಲ್ಲೇ ಹುಲಿಗಳಿರುವ ಸ್ಥಳ ಪತ್ತೆ ಕಾರ್ಯ ನಡೆಯುತ್ತಿದೆ ಅಂತ ಸಚಿವರಿಗೆ ವಿವರಿಸಿದ್ದಾರೆ. ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿರುವ ಈಶ್ವರ್ ಖಂಡ್ರೆ ಶೀಘ್ರವೇ ಹೆಚ್ಚುವರಿ ಡ್ರೋನ್, ವಿಶೇಷ ತಂಡಗಳನ್ನು ಕಳುಹಿಸಿಕೊಡುವುದಾಗಿ ಭರವಸೆ ನೀಡಿದ್ದಾರೆ. ಎನ್ಆರ್ ಸರ್ಕಲ್ ಬಳಿ ಅಸಮರ್ಪಕ ರಸ್ತೆ ಹೊಂದಾಣಿಕೆಯಿಂದ ಸಂಚಾರ ದಟ್ಟಣೆ ಹೆಚ್ಚಾಗುತ್ತಿದ್ದು, ವಾಹನ ಸವಾರರಿಗೆ ಹಾಗೂ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಎಂದು ಮಾಜಿ ನಗರಸಭಾ ಸದಸ್ಯ ಎಚ್ಎಂ ಸುರೇಶ್ ಕುಮಾರ್ ತಿಳಿಸಿದ್ದಾರೆ.
ಪತ್ರಿಕಾಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು ನ್ಯೂ ಬಸ್ ಟರ್ಮಿನಲ್ನಿಂದ ಎನ್ಆರ್ ಸರ್ಕಲ್ಗೆ ಸಂಪರ್ಕಿಸುವ ರೈಲು ಮೇಲ್ಸೇತುವೆ ಕಾರಣದಿಂದ ಗಂಭೀರ ಸಂಚಾರ ದಟ್ಟಣೆ ಮತ್ತು ರಸ್ತೆ ಸುರಕ್ಷತಾ ಸಮಸ್ಯೆಗಳು ಎದುರಾಗಿವೆ. ಆರ್ಒಬಿ ಇಳಿಜಾರಿನ ತುದಿ ಮತ್ತು ಸಮೀಪದ ಸಂಚಾರ ಸಿಗ್ನಲ್ ನಡುವಿನ ಅಸಮರ್ಪಕ ಅಂತರವು ವಾಹನ ಸವಾರರು ಮತ್ತು ಪಾದಚಾರಿಗಳಿಗೆ ಅಪಾಯಕಾರಿಯಾಗಿದೆ. ಮೇಲ್ಸೇತುವೆಯಿಂದ ಇಳಿಯುವ ವಾಹನಗಳು ಸಮರ್ಪಕ ಬಫರ್ ಕೊರತೆ, ಸಿಗ್ನಲ್ ಸಮಸ್ಯೆಗಳನ್ನು ಎದುರಿಸುತ್ತಿವೆ. ಇದರಿಂದಾಗಿ ಟ್ರಾಫಿಕ್ ಜಾಮ್ ಸೇರಿ ಅಪಘಾತಗಳ ಅಪಾಯವೇ ಹೆಚ್ಚಾಗಿದೆ. ತುರ್ತು ಸೇವಾ ವಾಹನಗಳ ಸಂಚಾರಕ್ಕೆ ಅಡಚಣೆ ಹಾಗೂ ಇತರೆ ವ್ಯಾವಹಾರಿಕವಾಗಿ ಸಂಚರಿಸುವವರಿಗೆ ತೀವ್ರ ತೊಂದರೆಯಾಗುತ್ತಿದೆ ಎಂದ ಅವರು, ಈ ರಸ್ತೆಯ ಸಂಪರ್ಕವು ನ್ಯಾಯಾಲಯ ಸಂಕೀರ್ಣವಾದ್ದರಿಂದ ಹೆಚ್ಚು ವಾಹನಗಳು ಸಂಚರಿಸುತ್ತಲೇ ಇರುತ್ತವೆ. ಚಿಕ್ಕಮಗಳೂರು, ಬೆಂಗಳೂರು, ಬೆಳಗಾವಿ ಸೇರಿ ಇತರೆ ಜಿಲ್ಲೆಗಳಿಗೆ ಹೆಚ್ಚಾಗಿ ಇದೇ ಮಾರ್ಗವಾಗಿ ಸಂಚರಿಸಬೇಕಾಗಿರುವುದರಿಂದ ವಾಹನಗಳ ದಟ್ಟಣೆಯೂ ಹೆಚ್ಚಾಗುತ್ತದೆ. ಇದನ್ನು ಸರಿಪಡಿಸುವಂತೆ ಈಗಾಗಲೇ ಸಚಿವರಿಗೆ, ಶಾಸಕರಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ. ತುರ್ತು ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು ಹಾಗೂ ಜಂಟಿ ಸಮೀಕ್ಷೆಯನ್ನು ನಡೆಸಬೇಕೆಂದು ತಿಳಿಸಿದರು. ಅಲ್ಲಿ ವೆಹಿಕಲ್ ಪಾಸ್ ಆಗಲ್ಲ, ಇವರು ಆಯ್ತು ಅವರ ಉದ್ದೇಶ ಇಟ್ಟು ಅದರ ಚಾಲ್ತಿಯನ್ನು ಕೊಟ್ಟರು, ಫ್ಲೈಓವರ್ ಚಾಲನೆ ಮಾಡಿದ ದಿನಮಾನಗಳಲ್ಲಿ ಕಾಂಟ್ರಾಕ್ಟ್ ಮಾಡಿದ್ರು ಹೋಗ್ತಾರೆ, ಮಾಡಿಸೋರು ಹೋಗ್ತಾರೆ. ಸಮಸ್ಯೆನ ಅನುಭವಿಸಬೇಕಾದ ಸ್ಥಳೀಯ ನಾವು ನೀವುಗಳು. ಒಬ್ಬರು ವಕೀಲರು ತೀರ್ಕೊಂಡ್ರು, ಒಂದು 4-5 ಲಾರಿಯವರು ಆಕ್ಸಿಡೆಂಟ್ ಆಗಿ, ಲಾರಿ ಬಂದು ಹತ್ತಿ ಒಂದು ಆಕ್ಸಿಡೆಂಟ್ ಆಗಿ ಒಂದು 10 ವರ್ಷದಿಂದ ಆಕ್ಸಿಡೆಂಟ್ ಆಯಿತು. ನನ್ನ ಪ್ರಶ್ನೆ, ಎಡಭಾಗದಲ್ಲಿ ಕೀಪ್ ಲೆಫ್ಟ್, ನೀವು ಫ್ಲೈಓವರ್ ಮೇಲೆ ಹತ್ತಕ್ಕೆ ಜಾಗ ಇಟ್ಟಿಲ್ಲ. ಎಡಭಾಗದಲ್ಲಿ ಕ್ಲೀಪ್ ಲೆಫ್ಟ್ ಪೊಲಿಟಿಷನ್ ಮುಂದ್ಗಡೆ ಅಲ್ಲಿ ಒಂದು 15 ಮೀಟರ್ ಜಾಗ ಬೇಕಾಗಿತ್ತು. ಎಲ್ಲ ಬಸ್ಗಳು ಬಂದು ಅಲ್ಲೇ ನಿಲ್ಲಿಸ್ತಾರೆ. ಮಂಗಳೂರಿಂದ ಬರ್ತಾರೆ, ಅಲ್ಲೇ ನಿಲ್ಲುತ್ತೆ. ಚಿಕ್ಕಮಗಳೂರಿಂದ ಬರುತ್ತೆ, ಅಲ್ಲೇ ಬರುತ್ತೆ. ಶೃಂಗೇರಿಯಿಂದ ಬರುತ್ತೆ, ಅಲ್ಲೇ ನಿಲ್ಲಿಸ್ತಾರೆ. ಪೊಲೀಸ್ ಸ್ಟೇಷನ್ ಮುಂದೆ ನಿಲ್ಲಿಸಿದ್ರೆ ಅಲ್ಲಿ ಅಗಲ ಕಮ್ಮಿ ಇದೆ, ಅವ್ರ ಮುಂದೆ ಬಂದು ನಿಲ್ಲಿಸ್ತಾರೆ. ಆಟೋ ಆದರೆ ಆಟೋ ಅಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ. ಹಾಗಾಗಿ ಪ್ರಾಣಹಾನಿಗಳು. ಬಹಳಷ್ಟು ಜನ ವರ್ತಕರು, ವ್ಯಾಪಾರಸ್ಥರು, ಕೂಲಿ ಕಾರ್ಮಿಕರು ದಿನನಿತ್ಯ 150-200 ಜನ ಕೂಲಿ ಕಾರ್ಮಿಕರು ನಿಂತಿರ್ತಾರೆ. ಹಾಗಾಗಿ ನಾಳೆ ಅವರು ಈ ಬದಿಯಲ್ಲಿ ನಿಲ್ಲಲ್ಲ ಅಂತ ಯಾವ ಗ್ಯಾರಂಟಿ? ಅದರಿಂದ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ನಗರಸಭೆಯವರಿಂದ, PWD ಇರೋದು, ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಕ್ರಮಬದ್ಧವಾಗಿ ಮಾಡಿ ಈ ಜಿಲ್ಲೆಯ ಜನರನ್ನ ಅನುಕೂಲಕರವಾಗಿ ಮಾಡಿಕೊಡುವಂಥದ್ದನ್ನು ಯೋಚನೆ ಮಾಡಿ ಸ್ಥಳೀಯವಾಗಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಕೆಲಸ ಮಾಡಿ. ನಾವು ದಿನನಿತ್ಯ ಅದನ್ನು ನೋಡ್ತೀವಿ. ಹಾಗಾಗಿ ನೀವು ಮಾಡ್ತೀರಿ, ಹ್ಯಾಂಡ್ ಓವರ್ ಮಾಡ್ತೀವಿ. ಅತಿ ಹೆಚ್ಚು ಆ ಸಿಗ್ನಲ್ ಜಾಗಕ್ಕೆ ಬರುತ್ತೆ. ಅದ್ರ ಜೊತೆಗೆ ಪಕ್ಕದಲ್ಲಿ ಇರ್ತಕ್ಕಂಥ ಸರ್ವಿಸ್ ರೋಡು ಭಾಳ ಕಿರಿದಾಗಿದೆ, 5 ಮೀಟರ್ಸ್. ಅವೆರಡನ್ನು ಪಾರ್ಟಿಷನ್ ಮಾಡೋಕ್ಕೋಸ್ಕರ ಒಂದು ಡಿವೈಡರ್ನ ತಾವು ಗಮನಿಸ್ಬೋದು, ಒಂದು ಡಿವೈಡರ್ ರಿಟೈನಿಂಗ್ ವಾಲ್ನ ಹಾಕಿದ್ದಾರೆ. ಈ ಅಪ್ರೋಚ್ ಜಾಗದಲ್ಲಿ ತುಂಬ ಕಿರಿದಾಗಿದ್ದು ಸರ್ವಿಸ್ ರೋಡಿನ ಜನಕ್ಕೆ ಭಾಳ ಅನಾನುಕೂಲ ಆಗಿದೆ. ಆ ಭಾಗದಲ್ಲಿ ಸರ್ವಿಸ್ ರೋಡಲ್ಲಿ ಒಳಗಡೆ ಹೋಗೋದಕ್ಕೆ ಪ್ಲಸ್ ಅಲ್ಲಿಂದ ಎಕ್ಸಿಟ್ ಆಗೋದಕ್ಕೆ ತುಂಬ ಅನಾನುಕೂಲ ಆಗುತ್ತೆ. ಅದೇ ರೀತಿ ಏನು ನಾವು ಫ್ಲೈಓವರಿಂದ ಬರ್ತೀವಿ, ನಮಗೆ ಬೀಳೋ 30 ಸೆಕೆಂಡ್ಸಲ್ಲಿ ಸರ್ವಿಸ್ ರೋಡಿಂದ ಓಡಾಡೋ ಅಂಥ ಜನ ಬಲಭಾಗಕ್ಕೆ ಹೋಗಬೇಕು DC ಆಫೀಸ್ಗೆ ಅಂದಾಗ ಅವ್ರು ಬಂದು ಅಡ್ಡಕ್ಕೆ ಬಂದು ನಿಂತ್ಕೊಂಡಿರ್ತಾರೆ. ಈ ಬಸ್ ಸ್ಟ್ಯಾಂಡ್ಗೆ ಹೋಗೋದಾಗಲಿ, ಎಡಭಾಗ ಸುಭಾಷ್ ಸ್ಕ್ವೇರ್ ಕಡೆ ಹೋಗೋದಕ್ಕಾಗಲಿ ಇರೋ 30 ಸೆಕೆಂಡ್ಸಲ್ಲಿ ಯಾರು ಒಂದು ಅಡ್ಡ ಹೋಯ್ತು ಅಂದ್ರೂ ತೀರಾ ಆಕ್ಸಿಡೆಂಟ್ ಆಗೋದು, ಟಚ್ ಆಗೋದು ದಿನ ಅದು ಕಾಮನ್ ಆಗೋಗಿದೆ. ಹಾಗಾಗಿ ಅದನ್ನೆಲ್ಲ ಗಮನಿಸಿದಾಗ ಸಾರ್ವಜನಿಕರು ಏನು ಕೆಳಗಡೆ ಸೆಂಟ್ ಫಿಲಮಿನ ಕಾನ್ವೆಂಟ್ಗಿರ್ಬೋದು, ಅಲ್ಲಿರ್ತಕ್ಕಂಥ ಉದ್ಯಮವಿರ್ಬೋದು, ಅಲ್ಲಿ ಬರೋವಂಥವ್ರಿಗೂ ಅನಾನುಕೂಲ ಆಗುತ್ತೆ. ಅದೇ ರೀತಿ ಮೈಸೂರು ಭಾಗದಿಂದ ಫ್ಲೈಓವರಿಂದ ಏನು ಆ ಮೇಲ್ಭಾಗದಿಂದ ಬರ್ತಾರೆ, ಒಳನರಸೀಪುರದ ಭಾಗದಿಂದ ಬರುವಂಥ ವೆಹಿಕಲ್ಗಳಿಗೂ. ಸುದ್ದಿಗೋಷ್ಠಿಯಲ್ಲಿ HD ದೀಪಕ್, ಚಂದ್ರು, ಉದ್ಯಮಿ ಪ್ರೀತಿವರ್ಧನ್, ಗುರುಪ್ರಸಾದ್ ಇನ್ನಿತರರು ಹಾಜರಿದ್ದರು. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಉಡ್ಚಣ ಗ್ರಾಮದ ಶಂಕರಲಿಂಗೇಶ್ವರ ಸಂಸ್ಥಾನದ ಹಿರೇಮಠದ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರು ಗಾಳಿಯಲ್ಲಿ ಗುಂಡು ಹಾರಿಸಿದ್ದು ಈಗ ವಿಡಿಯೋ ವೈರಲ್ ಆಗಿದೆ. ಕೆಲ ತಿಂಗಳು ಮಠದಿಂದ ದೂರವಾಗಿದ್ದ ಸ್ವಾಮೀಜಿ ಇತ್ತೀಚೆಗೆ ವಾಪಸ್ಸಾಗಿದ್ದರು. ಕುಡಿದು ರಂಪಾಟ ಮಾಡಿದ್ದಕ್ಕೆ ಗ್ರಾಮಸ್ಥರು ಸ್ವಾಮೀಜಿಯನ್ನು ಮಠದಿಂದ ಹೊರಗೆ ಹಾಕಿದ್ದರು. ಮಠಕ್ಕೆ ಹೊಸ ಪೀಠಾಧಿಪತಿ ನೇಮಕ ಚರ್ಚೆ ನಡೆದ ಬೆನ್ನಲ್ಲೇ ವಾಪಸ್ಸಾದ ಸ್ವಾಮೀಜಿ ಮಠದ ಆವರಣದಲ್ಲಿ ನಿಂತು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ವಿರೋಧಿಗಳನ್ನು ಭಯಪಡಿಸಲು ಗುಂಡು ಹಾರಿಸಿದ್ದಾರಾ ಎಂಬ ಅನುಮಾನ ವ್ಯಕ್ತವಾಗಿದೆ. ಅಂತರ್ಜಿಲ್ಲಾ ಮಟ್ಟದ 9ನೇ ವರ್ಷದ ಪುರುಷರ ಹಾಗೂ ಮಹಿಳೆಯರ ಕಬಡ್ಡಿ ಮತ್ತು ಥ್ರೋಬಾಲ್ ಕ್ರೀಡಾಕೂಟ 2026 ಜನವರಿ 11ರಂದು ಆಯೋಜಿಸಲಾಗುತ್ತಿದೆ ಎಂದು ಶ್ರೀ ಕುಮಾರಲಿಂಗೇಶ್ವರ ಸ್ವಾಮಿ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷ ಹುದಿನೂರು ಮಲ್ಲೇಶ್ ತಿಳಿಸಿದ್ದಾರೆ.
ಸಕಲೇಶಪುರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶ್ರೀ ಕುಮಾರಲಿಂಗೇಶ್ವರ ಸ್ವಾಮಿ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಮಿತಿ ವಣಗೂರು ಕೂಡು ರಸ್ತೆ ಇವರ ವತಿಯಿಂದ ಶ್ರೀ ಕುಮಾರಲಿಂಗೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ. ಜನವರಿ 11ರಂದು ಬೆಳಗ್ಗೆ 9 ಗಂಟೆಯಿಂದ ವಣಗೂರು ಕೂಡು ರಸ್ತೆಯಲ್ಲಿರುವ ಶ್ರೀ ಕುಮಾರಲಿಂಗೇಶ್ವರ ವಿದ್ಯಾಸಂಸ್ಥೆಯ ಆಟದ ಮೈದಾನದಲ್ಲಿ ಕ್ರೀಡಾಕೂಟ ನಡೆಯಲಿದೆ. ಕಳೆದ 9 ವರ್ಷಗಳಿಂದ ಪುರುಷರು ಮತ್ತು ಮಹಿಳೆಯರ ಕಬಡ್ಡಿ ಪಂದ್ಯಾವಳಿಗಳನ್ನು ನಿರಂತರವಾಗಿ ಆಯೋಜಿಸಲಾಗುತ್ತಿದ್ದು, ಈ ಬಾರಿ ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಮಹಿಳೆಯರ ಥ್ರೋಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಅಂತರ್ ಜಿಲ್ಲಾ ಮಟ್ಟದ ಕ್ರೀಡಾಪಟುಗಳು ಹಾಗೂ ತಂಡಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕೆಂದವರು ಮನವಿ ಮಾಡಿದರು. ರಸ್ತೆಯಲ್ಲಿ ಶ್ರೀ ಕುಮಾರಲಿಂಗೇಶ್ವರ ವಿದ್ಯಾಸಂಸ್ಥೆ ಕ್ರೀಡಾಂಗಣದಲ್ಲಿ ಶ್ರೀ ಕುಮಾರಲಿಂಗೇಶ್ವರ ವಿದ್ಯಾಸಂಸ್ಥೆ ಜಾತ್ರೆ ಪ್ರಯುಕ್ತವಾಗಿ ನಾವು ಅಂತರ್ ಜಿಲ್ಲಾ ಮಟ್ಟದ ಮಹಿಳೆಯರ ಕಬಡ್ಡಿ ಮತ್ತು ಪುರುಷರ ಕಬಡ್ಡಿ ಹಾಗೂ ಮಹಿಳೆಯರ ಥ್ರೋಬಾಲ್ ಅನ್ನು ಆಯೋಜಿಸಿರುತ್ತೇವೆ. ಈ ಆಯೋಜನೆ ಸತತವಾಗಿ 9 ವರ್ಷಗಳಿಂದ ನಡೆಯುತ್ತಿದೆ. ಈ ಗ್ರಾಮೀಣ ಕ್ರೀಡಾಕೂಟ ಎಲ್ಲೂ ನಡೆಯುತ್ತಿಲ್ಲ, ಸಾಕಷ್ಟು ಕಡೆ ನಿಂತು ಹೋಗಿದೆ. ಆದರೆ ಇದನ್ನು ಬೆಳೆಸಿ ಉಳಿಸುವಂಥ ನಿಟ್ಟಿನಲ್ಲಿ ನಾವು ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಮಿತಿ, ಶ್ರೀ ಕುಮಾರಲಿಂಗೇಶ್ವರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಮಿತಿ ಇದನ್ನು ಆಯೋಜಿಸ್ತಾ ಬರ್ತಾ ಇದ್ದೀವಿ. ಈ ಆಯೋಜನೆಗಾಗಿ ಸಾಕಷ್ಟು ಜನ ನಮಗೆ ಒಂದು ಸಹಕಾರ ನೀಡುತ್ತಿದ್ದಾರೆ. ಅವರ ಸಹಕಾರದೊಂದಿಗೆ ನಾವು ಈ ಆಯೋಜನೆಯನ್ನು ನಡೆಸಿಕೊಂಡು ಬರ್ತಿದ್ದೀವಿ. ಈ ಒಂದು ಕ್ರೀಡಾಕೂಟಕ್ಕೆ ಒಂದು ತಂಡ ಪ್ರವೇಶ ಮಾಡಬೇಕು ಅಂದರೆ ಪ್ರತಿ ತಂಡಕ್ಕೆ ಮಹಿಳೆಯರಾಗಲಿ ಅದು ಪುರುಷ ತಂಡರಾಗಿರಲಿ ಆ ತಂಡಕ್ಕೆ ಪ್ರವೇಶಿಸುತ್ತವಾಗಿ 1,000 ನಿಗದಿ ಮಾಡಿರುತ್ತೇವೆ. ಈಗ ಮತ್ತೆ ಕಬಡ್ಡಿ ಪುರುಷರ ಕಬಡ್ಡಿಗೆ ಅಂತರ್ಜಿಲ್ಲಾ ಮಟ್ಟದ ಪುರುಷರ ಕಬಡ್ಡಿಗೆ ಪ್ರಥಮ ಬಹುಮಾನವಾಗಿ 30,000 ನಿಗದಿ ಮಾಡಿರುತ್ತೇವೆ. ದ್ವಿತೀಯ ಬಹುಮಾನಕ್ಕೆ 20,000. ಮನಗೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಹಾಗೂ ಸಮಿತಿಯ ಸದಸ್ಯ ಆನಂದ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಕ್ರೀಡಾಕೂಟಗಳು ಕಣ್ಮರೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಅವುಗಳನ್ನು ಉಳಿಸಿ ಬೆಳೆಸುವ ಉದ್ದೇಶದಿಂದ ಕಳೆದ 9 ವರ್ಷಗಳಿಂದ ಈ ಕ್ರೀಡಾಕೂಟವನ್ನು ಆಯೋಜಿಸಿಕೊಂಡು ಬರುತ್ತಿದ್ದೇವೆ. ಕಾರ್ಯಕ್ರಮದ ಅಂಗವಾಗಿ ಕುಮಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಿಂದ ಜ್ಯೋತಿ ಮೆರವಣಿಗೆ ನಡೆಯಲಿದ್ದು, ಕ್ರೀಡಾಕೂಟದ ಮೈದಾನದಲ್ಲಿ ಗಣ್ಯರು ಉದ್ಘಾಟಿಸಲಿದ್ದಾರೆ. ಇದೇ ವೇಳೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ವಿವಿಧ ಕಲಾ ತಂಡಗಳ ಸಾಂಸ್ಕೃತಿಕ ಮೆರವಣಿಗೆಯೂ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಸಂಸ್ಕೃತಿ ಸಮಿತಿ ವಣಗೂರು ಕೂಡು ರಸ್ತೆ ಇವರ ವತಿಯಿಂದ ನಾವು 9ನೇ ವರ್ಷದ ಕ್ರೀಡಾಕೂಟವನ್ನು ಪ್ರತಿ ವರ್ಷ ಏರ್ಪಡಿಸುತ್ತೇವೆ. ಈ ಕ್ರೀಡಾಕೂಟಕ್ಕೆ ನಾವು ಯಾವ ಕ್ರೀಡಾಕೂಟ ಅಂತ ಹೇಳಿದರೆ ಕಬಡ್ಡಿ ಅಂತರ್ಜಿಲ್ಲಾ ಮಟ್ಟದ್ದು ಹಾಗೂ ಥ್ರೋಬಾಲ್ ಸಹ ಅಂತರ್ಜಿಲ್ಲಾ ಮಟ್ಟದ್ದು, ಮಹಿಳೆಯರ ಕಬಡ್ಡಿ ಸಹ ಅಂತರ್ಜಿಲ್ಲಾ ಮಟ್ಟದನ್ನು ಏರ್ಪಡಿಸುತ್ತೇವೆ. ಈ ಕ್ರೀಡಾಕೂಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಂತರ್ಜಿಲ್ಲಾ ಕ್ರೀಡಾಕೂಟವಾಗಿರೋದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂದು 11/1/2026 ಭಾನುವಾರ ದಿವಸ ಈ ಕ್ರೀಡಾಕೂಟವನ್ನು ಏರ್ಪಡಿಸುತ್ತೇವೆ. ಈ ಕ್ರೀಡಾಕೂಟಕ್ಕೆ ಎಲ್ಲರೂ ಸಹ ಆಗಮಿಸಿ ತಮ್ಮ ಕ್ರೀಡಾ ಪ್ರತಿಭೆಯನ್ನು ಕ್ರೀಡಾಪಟುಗಳು ಪ್ರದರ್ಶಿಸಬೇಕು ಅಂತ ನಾವು ಈ ಮೂಲಕ ಕೇಳ್ತಾ ಇದ್ದೀವಿ. ತಾವೆಲ್ಲರೂ ಬಂದು ಅವತ್ತು ಭಾಗವಹಿಸಿ ಅಲ್ಲಿನ ಗ್ರಾಮೀಣ ಪ್ರದೇಶದ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಅರಕಲಗೂಡಿನ ತಾಲೂಕು ಕಚೇರಿ ಆವರಣದಲ್ಲಿ ಭಾನುವಾರ ನಡೆದ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಮಕ್ಕಳಿಗೆ ಲಸಿಕೆ ಹಾಕುವ ಮೂಲಕ ಶಾಸಕ ಎ ಮಂಜು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಶಾಸಕರು, ತಾಲೂಕಿನಲ್ಲಿ ಒಟ್ಟು 10,121 ಮಕ್ಕಳು ಇದ್ದು 102 ಪಲ್ಸ್ ಪೋಲಿಯೋ ಲಸಿಕಾ ಕೇಂದ್ರಗಳ ಮೂಲಕ ಲಸಿಕೆ ವಿತರಿಸಲಾಗುತ್ತಿದೆ. ಎಲ್ಲ ಪೋಷಕರು ತಮ್ಮ ಮಕ್ಕಳನ್ನು ತಪ್ಪದೇ ತಮ್ಮ ಊರಿನ ಲಸಿಕಾ ಕೇಂದ್ರಗಳಿಗೆ ಕರೆತಂದು ಲಸಿಕೆ ಹಾಕಿಸಬೇಕೆಂದು ಮನವಿ ಮಾಡಿದ ಅವರು, ಕಾರ್ಯಕ್ರಮದ ಯಶಸ್ವಿ ಅನುಷ್ಠಾನಕ್ಕಾಗಿ ಆರೋಗ್ಯ ಇಲಾಖೆ ಸಿಬ್ಬಂದಿ, ಶಿಕ್ಷಕರು ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಸಂಪೂರ್ಣ ಸಹಕಾರ ನೀಡಬೇಕೆಂದು ಸೂಚಿಸಿದರು. ಅದಕ್ಕೆ 100% ಹಾಕಬೇಕು ಅಂತಕ್ಕಂಥದ್ದು ಇಲಾಖೆಯ ಒಂದು ಗುರಿಯಾಗಿರೋದ್ರಿಂದ ಇದು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ಎಲ್ಲ ಕಡೆನೂ ನಡೀತಾ ಇದೆ. ಜೊತೆಗೆ ಪಲ್ಸ್ ಪೋಲಿಯೋ ಮಾಡೋದಕ್ಕೆ ಕಾರಣ ಏನು ಅಂತ ಅಂದ್ರೆ, ಹೊರ ದೇಶದಿಂದ ಹೊರಗಡೆಯಿಂದ ಬಂದಿರತಕ್ಕಂಥ ಮಕ್ಕಳುಗಳು ಪಲ್ಸ್ ಪೋಲಿಯೋ ಹಾಕೊಳ್ಳೋದೇ ಇದ್ರೆ ಬೇರೆ ತರ ಕಾಯಿಲೆಗಳು ಹರಡೋದನ್ನ ತಡೆಗಟ್ಟೋದಕ್ಕೆ ನಮ್ಮ ದೇಶದ ಇಡೀ ಎಲ್ಲ ಮಕ್ಕಳಿಗೂ ನನಗೆ ಗೊತ್ತಿರೋಗೆ ಸುಮಾರು 99. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸೌಮ್ಯ, ತಾಲೂಕು ಆರೋಗ್ಯಾಧಿಕಾರಿ ಡಾ ಪುಷ್ಪಲತಾ, ನೌಕರರ ಸಂಘದ ಅಧ್ಯಕ್ಷ ಪುಟ್ಟರಾಜು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ವೆಂಕಟೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜೋಡಿಗುಬ್ಬಿ ವಿಪ್ರ ವೃಂದ ನಡೆಸುತ್ತಿರುವ ಸಾಮಾಜಿಕ ಕಾರ್ಯಗಳು ಅನುಕರಣೀಯವಾಗಿದ್ದು ಇತರರಿಗೆ ಮಾದರಿಯಾಗಿದೆ ಎಂದು ಆರೋಗ್ಯ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ಡಾ ಎವಿ ಪ್ರಸನ್ನ ಮೆಚ್ಚುಗೆ ವ್ಯಕ್ತಪಡಿಸಿದರು. ಬೆಂಗಳೂರು ಬಬ್ಬೂರು ಕಮ್ಮೆ ಸೇವಾ ಸಮಿತಿ ಸಭಾಂಗಣದಲ್ಲಿ ಭಾನುವಾರದಂದು ನಡೆದ ಜೋಡಿಗುಬ್ಬಿ ವಿಪ್ರ ವೃಂದದ 13ನೇ ವರ್ಷದ ವಾರ್ಷಿಕ ಸಮ್ಮೇಳನದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು,
ಹಾಸನ ಜಿಲ್ಲೆಯ ಕುಗ್ರಾಮವೊಂದರ ಜನರು ಬೆಂಗಳೂರಿನಲ್ಲಿ ಸಂಘಟಿತರಾಗಿ ಸಮುದಾಯ ಹಾಗೂ ಗ್ರಾಮದ ಒಳಿತಿಗಾಗಿ ಸೇವಾ ಕಾರ್ಯಗಳನ್ನು ಕೈಗೊಳ್ಳುವ ಜೊತೆಗೆ ವರ್ಷಕ್ಕೊಮ್ಮೆ ಸಮಾವೇಶ ಆಯೋಜಿಸಿ ಸಮುದಾಯದ ಎಲ್ಲರೂ ಒಗ್ಗೂಡುವಂತೆ ಮಾಡುತ್ತಿರುವುದರಲ್ಲದೆ ಸಾಧಕರನ್ನು ಗುರುತಿಸಿ ಸಮಾಜಕ್ಕೆ ಪರಿಚಯಿಸುತ್ತಿರುವ ಕಾರ್ಯ ಶ್ಲಾಘನೀಯ ಎಂದರು. ಅಧ್ಯಕ್ಷತೆ ವಹಿಸಿದ್ದ ವಿಪ್ರ ವೃಂದದ ಅಧ್ಯಕ್ಷ ಜಿಎನ್ ರಾಮಚಂದ್ರ ಮಾತನಾಡಿ 2011ರಲ್ಲಿ ಪ್ರಾರಂಭವಾದ ನಮ್ಮ ಸಂಸ್ಥೆ ದಾನಿಗಳ ನೆರವಿನಿಂದ ನಿರಂತರವಾಗಿ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದೆ. ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರ ನಡೆಸುತ್ತಿದ್ದು 10 ವರ್ಷಗಳಲ್ಲಿ 150ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಶೈಕ್ಷಣಿಕ ಸಹಾಯ ಪಡೆದು ಬದುಕು ರೂಪಿಸಿಕೊಂಡಿದ್ದಾರೆ. ಜೋಡಿಗುಪ್ಪಿ ಗ್ರಾಮದಲ್ಲಿ ದೇವಾಲಯ ಅಭಿವೃದ್ಧಿ, ರಾಮಮಂದಿರ, ರು 25 ಲಕ್ಷ ವೆಚ್ಚದಲ್ಲಿ ಅತಿಥಿ ಗೃಹ ನಿರ್ಮಾಣ, ಗ್ರಾಮೀಣ ಜನರಿಗೆ ಆರೋಗ್ಯ ಶಿಬಿರ, ಹೆಣ್ಣುಮಕ್ಕಳ ಆರೋಗ್ಯ ರಕ್ಷಣೆ ಕುರಿತು ಕಾಳಜಿ ಮುಂತಾದ ಕಾರ್ಯಗಳನ್ನು ನಡೆಸುತ್ತಿದೆ. ಇನ್ನು ಹೆಚ್ಚಿನ ಸೇವಾ ಕಾರ್ಯಗಳನ್ನು ಕೈಗೊಳ್ಳಲು ದಾನಿಗಳು ನೆರವು ನೀಡುವಂತೆ ಮನವಿ ಮಾಡಿದರು. ಅವರ ಈ ಕರಿಕ್ಯುಲಮ್ ನೋಡಿದಾಗ ನನಗೆ ಮುಚ್ಕೊಳ್ಳೋಣ ಅನ್ಕೊಂಡಿದ್ದೀನಿ. ನಾನು ಜೋಡಿಗುಬ್ಬಿಯಲ್ಲಿ 2 ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಓದಿದ್ದು. 1.5 ವರ್ಷ ಗೋವಾದಲ್ಲಿ ಓದ್ತಾ ಇದ್ದೆ. ಆಮೇಲೆ 2ನೇ ಕ್ಲಾಸಿಗೆ ಗುಬ್ಬಿಗೆ ಬಂದಿದ್ದು. ಸೊ ಫಸ್ಟ್ ಶುರು ಮಾಡಿದ್ದು ಕೆಳಗಡೆ ಪ್ರೈಮರಿ ಸ್ಕೂಲ್ನಲ್ಲಿ. 2ನೇ ಕ್ಲಾಸ್ನಲ್ಲಿ ಹೋಗಿ ಒಂದು 3-4 ದಿವಸ ಓದಿದ್ದೆ. ನನಗೆ ಅಕ್ಕ ಇಲ್ಲ. ಈ ವೇಳೆ ಗಮಕ ವಿದ್ವಾಂಸೆ ನಿರ್ಮಲಾ ಪ್ರಸನ್ನ, ನರಸಿಂಹಯ್ಯ, ಶ್ಯಾಮ್ ಸುಂದರ್, ರಾಜೇಶ್ವರಿ, ನಾಗು ಪ್ರವೀಣ್, ಸುರೇಶ್ ಜಮದಗ್ನಿ, ವೆಂಕಟಸುಬ್ಬಯ್ಯ, ಎವಿ ನಾಗೇಶ್ ಉಪಸ್ಥಿತರಿದ್ದರು. ಕಳೆದೊಂದು ವಾರದಿಂದ ಪಟ್ಟಣದಲ್ಲಿ ನಡೆದ ಶ್ರೀ ಆದಿಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಯವರ 1066ನೇ ಜಯಂತಿ ಮಹೋತ್ಸವಕ್ಕೆ ಶಿವಯೋಗಿಯವರ ಉತ್ಸವ ಮೂರ್ತಿ ಸುತ್ತೂರಿಗೆ ತೆರಳುವ ಮೂಲಕ ಜಯಂತಿ ಮಹೋತ್ಸವಕ್ಕೆ ತೆರೆ ಎಳೆಯಲಾಯಿತು. ಅನುಭವ ಮಂಟಪಕ್ಕೆ ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಅವರು ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸಿದ ಬಳಿಕ ಕಿರುಗಾವಲು ಕಲ್ಕುಣಿ ಮಾರ್ಗ ಸುತ್ತೂರಿಗೆ ತೆರಳಿತು. ಈ ವೇಳೆ ಮಳವಳ್ಳಿ ಭಕ್ತರ ಪರವಾಗಿ ಬೃಹತ್ ಆಕಾರದ ಸೇಬಿನ ಹಾರವನ್ನು ಉತ್ಸವ ಮೂರ್ತಿಗೆ ಹಾಕಲಾಯಿತು. ಈ ಸಂದರ್ಭ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ನರೇಂದ್ರ ಸ್ವಾಮಿ, ಮಾಜಿ ಶಾಸಕ ಅನ್ನದಾನಿ, ಮಾಜಿ ಉಪಸಭಾಪತಿ ಮರಿತಿಬ್ಬೇಗೌಡ, ಕನಕಪುರ ದೇಗುಲ ಮಠದ ಕಿರಿಯ ಶ್ರೀ ಚನ್ನಬಸವ ಮಹಾಸ್ವಾಮಿ ಸೇರಿದಂತೆ ಹಲವರು ಹಾಜರಿದ್ದರು. ಜಾತಿ ವ್ಯವಸ್ಥೆಯಿಂದ ಸಮಾಜದಲ್ಲಿ ಅಸಮಾನತೆ ಸೃಷ್ಟಿಯಾಗಿದೆ. ಈ ಅಸಮಾನತೆ ತೊಲಗದ ಹೊರತು ಶಾಂತಿ ನೆಲೆಸಲು ಸಾಧ್ಯವಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಶಾಂತಿ ಕಾಲೇಜು ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, 800 ವರ್ಷಗಳ ಹಿಂದೆಯೇ ಬಸವಣ್ಣನವರು ಸಮಾನತೆಗಾಗಿ ಹೋರಾಡಿದ್ದರು. ಆದರೆ ಇಂದಿಗೂ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಜೀವಂತವಾಗಿರುವುದು ವಿಷಾದನೀಯ. ಮನುಷ್ಯ ಪ್ರಾಣಿಗಳನ್ನು ಪ್ರೀತಿಸುತ್ತಾನೆ, ಆದರೆ ಮನುಷ್ಯನನ್ನು ದ್ವೇಷಿಸುತ್ತಾನೆ. ನಾವು ಮನುಷ್ಯರನ್ನು ಪ್ರೀತಿಸುವುದನ್ನು ಕಲಿಯಬೇಕು. ವಿದ್ಯಾವಂತರಲ್ಲೂ ಮೌಢ್ಯತೆ ಮನೆ ಮಾಡಿರುವುದು ಆತಂಕಕಾರಿ. ದ್ವೇಷ ಬಿತ್ತುವ ಶಕ್ತಿಗಳ ವಿರುದ್ಧ ನಾವೆಲ್ಲರೂ ಒಗ್ಗೂಡಿ ಹೋರಾಡಬೇಕಿದೆ. ಸಮಾಜದ ಪರಿವರ್ತನೆಯಲ್ಲಿ ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳ ಪಾತ್ರ ಅನನ್ಯವಾದುದು ಎಂದು ಸ್ಮರಿಸಿದರು. ಈ ವರ್ಷವೂ ಕೂಡ ಮಳವಳ್ಳಿಯಲ್ಲಿ ಬಹಳ ಅದ್ದೂರಿಯಾಗಿ ನಡೆಸಿದ್ದಾರೆ. ನರೇಂದ್ರ ಸ್ವಾಮಿಯವರು ಎಲ್ಲ ನಾನು ಅವ್ರಿಗೂ ಕೂಡ ಮಠದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಋಷಿ ಮುನಿಗಳು, ಸಾಧು ಸಂತರುಗಳು, ಸೂಫಿಗಳು, ಸಮಾಜ ಸುಧಾರಕರು ನಮ್ಮ ಸಮಾಜವನ್ನು ಬದಲಾವಣೆ ಮಾಡತಕ್ಕಂಥ ಪ್ರಯತ್ನಗಳು ನಡೆದಿವೆ. ಕಾರ್ಯಕ್ರಮದಲ್ಲಿ ಸುತ್ತೂರು ಜಗದ್ಗುರುಗಳ ಜೊತೆಗೆ ಕನಕಪುರ ದೇಗುಲ ಮಠದ ಶ್ರೀ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳು, ಶ್ರೀ ಚನ್ನಬಸವ ಮಹಾಸ್ವಾಮಿಗಳು, ಸಿದ್ದಗಂಗಾ ಮಠದ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು, ಸಚಿವರಾದ ಎನ್ ಚಲುವರಾಯಸ್ವಾಮಿ, ಡಾ ಎಚ್ಸಿ ಮಹದೇವಪ್ಪ, ಶಾಸಕ ಪಿಎಂ ನರೇಂದ್ರ ಸ್ವಾಮಿ, ಡಾ ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊಪ್ಪಳ ಜಿಲ್ಲೆ ಕುಕ್ನೂರ್ ತಾಲೂಕಿನ ಐತಿಹಾಸಿಕ ಇಟಕಿ ಗ್ರಾಮದಲ್ಲಿ ಭಾನುವಾರ ಸಂಜೆ ಇಟಕಿ ಉತ್ಸವವು ಅತ್ಯಂತ ಸಡಗರ ಸಂಭ್ರಮದಿಂದ ಆರಂಭವಾಯಿತು.
ಉತ್ಸವ ಸಮಿತಿಯ ಸಂಚಾಲಕರಾದ ಮಹೇಶ್ ಬಾಬು ಸುರ್ವೆ ಅವರು ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿ, ಪ್ರಸಿದ್ಧ ಮಹಾದೇವ ದಂಡನಾಯಕ ನಿರ್ಮಿಸಿದ ಈ ದೇವಾಲಯವು ಜಗತ್ ಪ್ರಸಿದ್ಧವಾಗಿದೆ. ಇಟಕಿಯ ಹಿರಿಮೆ ಗುರಿಮೆಗಳನ್ನು ಸಾರುವ ಉದ್ದೇಶದಿಂದ ಕಳೆದ 22 ವರ್ಷಗಳಿಂದ ಖಾಸಗಿಯಾಗಿ ಅತ್ಯಂತ ಅಚ್ಚುಕಟ್ಟಾಗಿ ಈ ಉತ್ಸವವನ್ನು ನಡೆಸಿಕೊಂಡು ಬರಲಾಗುತ್ತಿದೆ. ಈ ವೇದಿಕೆ ಮೂಲಕ ಅನೇಕ ಸ್ಥಳೀಯ ಪ್ರತಿಭೆಗಳು ಬೆಳಕಿಗೆ ಬರಲು ಸಾಧ್ಯವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ನೇತೃತ್ವದಲ್ಲಿ 2002ರಲ್ಲಿ ಈ ಉತ್ಸವ ನಡೆದಿತ್ತು. ತದನಂತರ ಈಶಣ್ಣ ಗುಂಗಣ್ಣ ಅವರ ನೇತೃತ್ವದಲ್ಲಿ 2013ರಲ್ಲಿ ಈ ಉತ್ಸವ ನಡೆದಿದೆ. ನಂತರ ಸರ್ಕಾರ ಕುಂಭಕರ್ಣ ನಿದ್ರೆಗೆ ಗಾಢ ನಿದ್ರೆಗೆ ಜಾರಿತನ್ನ ನಾವು ನೀವೆಲ್ಲರೂ ಇತಿಹಾಸದ ಮೂಲಕ ತಿಳಿದುಕೊಂಡಿದ್ದೇವೆ. ಅವರನ್ನ ಎಚ್ಚರಿಸುವ ನಿಟ್ಟಿನಲ್ಲಿ ಈ ಉತ್ಸವವನ್ನು ನಾವು ನಾಗರಿಕರ ವೇದಿಕೆ ಮೂಲಕ ಇಟ್ಕಿ ಉತ್ಸವದ ಸಾಂಸ್ಕೃತಿಕ ಸಮಿತಿ ಮೂಲಕ ನಮ್ಮ ಹಂತದಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ನಮಗೆ ಸಾಧ್ಯವಾದ ಮಟ್ಟಿಗೆ ಈ ಉತ್ಸವವನ್ನು ನಾವು ಮಾಡ್ತಾ ಇದ್ದೇವೆ. ಯಾಕಂದ್ರೆ ಸರ್ಕಾರದಲ್ಲಿ ಕೋಟ್ಯಾನುಗಟ್ಟಲೆ ಅನುದಾನ ಇರುತ್ತೆ, ನಮಗೆ ಅನುದಾನ ಕೊಡೋರೇ ಇಲ್ಲ. ಯಾಕಂದ್ರೆ ಕೇಳಕ್ ಹೋದಷ್ಟು ಗೊಂದಲಗಳು ಜಾಸ್ತಿ, ತೊಂದರೆಗಳು ಜಾಸ್ತಿ. ಅದಕ್ಕೆ ಕಾರ್ಯಕ್ರಮದಲ್ಲಿ ವಚನ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಸಂಗಪ್ಪ ಕೊಪ್ಪಳ, ಮಹಾದೇವ ಮಹಾಸ್ವಾಮೀಜಿ, ಸಮಿತಿಯ ಗೌರವಾಧ್ಯಕ್ಷ ಎಂಬಿ ಅಳವಂಡಿ, ವೀರಯ್ಯ ಶಿವಪ್ಪಯ್ಯ ಮಠ, ಯಲಬುರ್ಗಾ ಪಟ್ಟಣದ ಪಂಚಾಯತ್ ಮಾಜಿ ಅಧ್ಯಕ್ಷ ಎಂಬಿ ಅಳವಂಡಿ ಸೇರಿದಂತೆ ಇತರರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿಎಂ ಮೈಸೂರು ಭೇಟಿ ವೇಳೆ ಬಾಂಬ್ ಬೆದರಿಕೆ, ಇಮೇಲ್ನಲ್ಲಿ ನಟ ಅಜಿತ್ ಕುಮಾರ್ ಹೆಸರು ಉಲ್ಲೇಖ, ಪೊಲೀಸರಿಂದ ಹೈ ಅಲರ್ಟ್. ಜನ್ಮಗಳಲ್ಲಿ ಶ್ರೇಷ್ಠವಾದ ಜನ್ಮವೇ ಮನುಷ್ಯ ಜನ್ಮ, ಅದನ್ನು ಸಾರ್ಥಕಪಡಿಸಿಕೊಳ್ಳಿ, ಶಾಂಭುನಾಥ ಸ್ವಾಮೀಜಿ ಕಿವಿಮಾತು. ಚಾಮರಾಜನಗರದಲ್ಲಿ 5 ಹುಲಿಗಳ ಪ್ರತ್ಯಕ್ಷ ಪ್ರಕರಣ, ನಂಚಿದೇವನಪುರ ಗ್ರಾಮದ ಸುತ್ತಮುತ್ತ ಪ್ರದೇಶಗಳಿಗೆ ನಿಷೇಧಾಜ್ಞೆ ಜಾರಿ, ಹುಲಿ ಸೆರೆ ಹಿಡಿಯುವಂತೆ ರೈತರ ಒತ್ತಾಯ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.